ಪುಸ್ತಕದ ಹೆಸರು ಗಾಯತ್ರಿ ಮಹಾವಿಜ್ಞಾನ. ಅಧ್ಯಾಯದ ಹೆಸರು ಸ್ತ್ರೀಯರಿಗೂ ಗಾಯತ್ರಿಯ ಅಧಿಕಾರ. ಭಾರತದಲ್ಲಿ ಯಾವಾಗಲೂ ಸ್ತ್ರೀಯರಿಗೆ ನ್ಯಾಯಬದ್ಧವಾದ ಮರ್ಯಾದೆಯನ್ನು ಕೊಡಲಾಗಿದೆ. ಅವರನ್ನು ಪುರುಷರೊಂದಿಗೆ ಹೋಲಿಸಿದಾಗ ಹೆಚ್ಚು ಪವಿತ್ರರೆಂದು ತಿಳಿಯಲಾಗುತ್ತದೆ. ಸ್ತ್ರೀಯರನ್ನು ಹೆಚ್ಚಾಗಿ ದೇವಿ ಎಂದೇ ಸಂಬೋಧಿಸಲಾಗುತ್ತದೆ. ಜನ್ಮಜಾತವಾದ ಹೆಸರಿನ ಹಿಂದುಗಡೆ ದೇವಿ ಉಪಾಧಿಯನ್ನು ಸೇರಿಸಲಾಗುತ್ತದೆ. ಶಾಂತಿದೇವಿ, ಗಂಗಾದೇವಿ, ದಯಾದೇವಿ ಇತ್ಯಾದಿ ದೇವಿ ಶಬ್ದಗಳೊಂದಿಗೆ ಕನ್ಯೆಯರ ಹೆಸರುಗಳನ್ನು ಬರೆಯಲಾಗುತ್ತದೆ. ಪುರುಷರು BA, ಶಾಸ್ತ್ರಿ, ಸಾಹಿತ್ಯ ರತ್ನ ಇತ್ಯಾದಿ ಉಪಾಧಿಗಳನ್ನು ತೇರ್ಗಡೆಯಾದೊಡನೆ ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಂಡಂತೆಯೇ ಕನ್ಯೆಯರು ತಮ್ಮ ಹುಟ್ಟಿನೊಂದಿಗೆ ಬಂದ ದೇವರು ದಯಪಾಲಿಸಿದ ದೈವಿ ಗುಣಗಳು, ದೈವಿ ವಿಚಾರಗಳು, ದಿವ್ಯ ವಿಶೇಷತೆಗಳು ಇವುಗಳ ಕಾರಣದಿಂದ ಸಿಂಗರಿಸಲ್ಪಡುತ್ತಾರೆ. ದೇವತೆಗಳು ಮತ್ತು ಮಹಾಪುರುಷರುಗಳ ಹೆಸರುಗಳೊಂದಿಗೆ ಅವರ ಅರ್ಧಾಂಗಿನಿಯರ ಹೆಸರುಗಳನ್ನೂ ಸೇರಿಸಿಕೊಳ್ಳಲಾಗುತ್ತದೆ. ಸೀತಾರಾಮ, ರಾಧೇಶ್ಯಾಮ, ಗೌರೀಶಂಕರ, ಲಕ್ಷ್ಮೀನಾರಾಯಣ, ಉಮಾಮಹೇಶ್ವರ, ಮಾಯಬ್ರಹ್ಮ, ಸಾವಿತ್ರಿ ಸತ್ಯವಾನ್ ಇತ್ಯಾದಿ ಹೆಸರುಗಳನ್ನು ನಾವು ಗಮನಿಸಬಹುದಾದಂತೆ ನಾರಿಯರ ಹೆಸರು ಆರಂಭದಲ್ಲೂ ನರನ ಹೆಸರು ನಂತರವೂ ಇರುತ್ತದೆ. ಪತಿವ್ರತೆ, ದಯೆ, ಕರುಣೆ, ಸೇವೆ, ಸಹಾನುಭೂತಿ, ಸ್ನೇಹ, ವಾತ್ಸಲ್ಯ, ಉದಾರತೆ, ಭಕ್ತಿ ಭಾವನೆ ಇತ್ಯಾದಿ ಗುಣಗಳ ವಿಚಾರದಲ್ಲಿ ಪುರುಷನನ್ನು ಹೋಲಿಸಿದಾಗ ಸ್ತ್ರೀಯನ್ನು ಎಲ್ಲ ವಿಧದಲ್ಲಿಯೂ ಹೆಚ್ಚು ಶ್ರೇಷ್ಠವೆಂದೇ ಪರಿಗಣಿಸಲಾಗಿದೆ. ಆದ್ದರಿಂದ ಧಾರ್ಮಿಕ, ಆಧ್ಯಾತ್ಮಿಕ, ಭಗವಂತನ ಪ್ರಾಪ್ತಿ ಇವುಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಎಲ್ಲ ಕಡೆಗಳಲ್ಲೂ ಸ್ತ್ರೀಯನ್ನು ಸ್ವಾಗತಿಸಲಾಗಿದೆ ಮತ್ತು ಆಕೆಗೆ ಅವಳ ಮಾನ್ಯತೆಗೆ ಅನುಗುಣವಾದ ಪ್ರತಿಷ್ಠೆಯನ್ನು ಕೊಡಲಾಗಿದೆ. ವೇದಗಳ ಮೇಲೆ ಕಣ್ಣಾಡಿಸಿದಾಗ ನಮಗೆ ಸ್ಪಷ್ಟವಾಗುವುದೇನೆಂದರೆ, ವೇದಗಳ ಮಂತ್ರದ್ರಷ್ಟಾರರು ಅನೇಕ ಋಷಿಗಳಿದ್ದಂತೆ ಅನೇಕ ಋಷಿಕೆಯರೂ ಇದ್ದರು. ಈಶ್ವರೀಯ ಜ್ಞಾನ ವೇದವು ಮಹತ್ತಾದ ಆತ್ಮವಿರುವ ವ್ಯಕ್ತಿಗಳಿಂದಲೇ ಪ್ರಕಟವಾಗಿದೆ. ಅಂತಹ ಋಷಿಗಳೇ ಅಷ್ಟು ಶ್ರೇಷ್ಠವಾದ ಮಂತ್ರಗಳನ್ನು ಬೆಳಕಿಗೆ ತಂದರು. ಈ ರೀತಿಯಲ್ಲಿ ಯಾರಲ್ಲಿ ವೇದಗಳು ಪ್ರಕಟವಾದುವೋ ಆ ಮಂತ್ರದ್ರಷ್ಟಾರರನ್ನು ಋಷಿಗಳೆನ್ನುವರು. ಋಷಿಗಳು ಕೇವಲ ಪುರುಷರು ಮಾತ್ರವಲ್ಲ, ಅನೇಕ ಸ್ತ್ರೀಯರು ಇದ್ದರು. ಭಗವಂತನು ಸ್ತ್ರೀಯರ ಅಂತಃಕರಣದಲ್ಲಿಯೂ ಪುರುಷರ ಅಂತಃಕರಣದಲ್ಲಿದ್ದಂತೆಯೇ ವೇದ ಜ್ಞಾನವನ್ನು ಬೆಳಗಿಸಿದ್ದಾನೆ. ಏಕೆಂದರೆ ಪ್ರಭುವಿಗೆ ಅವನ ಎರಡೂ ಸಂತಾನಗಳು ಸಮಾನವಾಗಿದೆ. ಅತ್ಯಂತ ದಯಾಮಯನಾದ, ನ್ಯಾಯಾಧಿಕಾರಿಯಾದ ಮತ್ತು ಪಕ್ಷಪಾತವೇ ಇಲ್ಲದ ಭಗವಂತನು ತನ್ನದೇ ಸಂತಾನಗಳಾದ ಸ್ತ್ರೀ ಪುರುಷರ ನಡುವೆ ಭೇದ ಭಾವವನ್ನು ತೋರುವುದಾದರೂ ಹೇಗೆ? ಋಗ್ವೇದ 10:85 ಪೂರ್ಣ ಮಂತ್ರಗಳ ಋಷಿಕೆಯು ಸೂರ್ಯ ಸಾವಿತ್ರಿಯಾಗಿದ್ದಾಳೆ. ಋಷಿ ಅರ್ಥವನ್ನು ನಿರುಕ್ತದಲ್ಲಿ ಈ ಪ್ರಕಾರ ಮಾಡಲಾಗಿದೆ: ಋಷಿರ್ದರ್ಶನಾತ್ ಸ್ತೋಮಾನ್ ದದರ್ಶೇತಿ ಋಷಯೋ ಮಂತ್ರದ್ರಷ್ಟಾರಃ. ಹಾಗೆಂದರೆ ಮಂತ್ರಗಳ ದ್ರಷ್ಟಾರರು ಅವುಗಳ ರಹಸ್ಯಗಳನ್ನು ಅರಿತುಕೊಂಡು ಪ್ರಚುರಪಡಿಸುವ ಋಷಿಯಾಗಿದ್ದಾರೆ. ಋಗ್ವೇದದ ಋಷಿಕೆಯರ ಪಟ್ಟಿಯು ಬ್ರಹ್ಮದೇವತೆಯ 2ನೇ ಅಧ್ಯಾಯದಲ್ಲಿ ಹೀಗಿದೆ: ಘೋಷ ಗೋಧ ವಿಶ್ವವರ ಅಪಾಲೋಪನಿಷನ್ನಿಷತ್ ಬ್ರಹ್ಮಜಾಯ ಜುಹುರ್ನಾಮ ಅಗಸ್ತಸ್ಯ ಸ್ವಸಾದಿತಿಃ ಇಂದ್ರಾಣಿ ಚೇಂದ್ರಮಾತಾ ಚ ಸರಾಮ ರೋಮಶೋರ್ವಶಿ ಲೋಪಮುದ್ರಾ ಚ ನದ್ಯಶ್ಚ ಯಮೀ ನಾರೀ ಚ ಶಶ್ವತಿ ಶ್ರೀರ್ಲಾಕ್ಷ ಸರ್ಪರಾಜ್ಞಿ ವಾಕ್ಶ್ರದ್ಧಾ ಮೇಧಾ ಚ ದಕ್ಷಿಣಾ ರಾತ್ರಿ ಸೂರ್ಯ ಚ ಸಾವಿತ್ರಿ ಬ್ರಹ್ಮವಾದಿನ್ಯಾ ಈರಿತಾಃ. ಅಂದರೆ ಘೋಷ, ಗೋಧ, ವಿಶ್ವವರ, ಅಪಾಲ, ಉಪನಿಷದ್, ನಿಷದ್, ಬ್ರಹ್ಮಜಾಯ, ಅಗಸ್ತ್ಯನ ತಂಗಿ ಅದಿತಿ, ಇಂದ್ರಾಣಿ ಮತ್ತು ಇಂದ್ರನ ತಾಯಿ, ಸರಮ, ರೋಮಶ, ಸರಮ, ಊರ್ವಶಿ, ಲೋಪಮುದ್ರಾ ಮತ್ತು ನದಿಗಳು, ಯಮಿ, ಶಶ್ವತಿ, ಶ್ರೀ, ಲಾಕ್ಷ, ಸರ್ಪರಾಜ್ಞಿ, ವಾಕ್, ಶ್ರದ್ಧಾ, ಮೇಧ, ದಕ್ಷಿಣ, ರಾತ್ರಿ ಮತ್ತು ಸೂರ್ಯ ಸಾವಿತ್ರಿ ಇವರೆಲ್ಲರೂ ಬ್ರಹ್ಮವಾದಿನಿಯರು. ಋಗ್ವೇದದ 10:134, 10:39, 40, 10:91, 10:95, 10:107, 10:109, 10:154, 10:159, 10:189, 5:28, 8:91 ಇತ್ಯಾದಿ ಸೂಕ್ತಗಳ ಮಂತ್ರದ್ರಷ್ಟಾರರು ಋಷಿಕೆಯರು. ಇಂತಹ ಅನೇಕ ಪ್ರಮಾಣಗಳು ನಮಗೆ ವೇದಗಳಲ್ಲಿ ದೊರೆಯುತ್ತವೆ. ಇದರಿಂದ ಸ್ತ್ರೀಯರು ಪುರುಷರಂತೆಯೇ ಯಜ್ಞಗಳನ್ನು ನಡೆಸುತ್ತಿದ್ದರು ಮತ್ತು ಯಜ್ಞಗಳನ್ನು ಮಾಡಿಸುತ್ತಿದ್ದರು ಎನ್ನುವುದು ಸ್ಪಷ್ಟವಾಗುತ್ತದೆ. ಇವರು ಯಜ್ಞವಿದ್ಯೆ ಮತ್ತು ಬ್ರಹ್ಮವಿದ್ಯೆಯಲ್ಲಿ ಪಾರಂಗತರಾಗಿದ್ದರು.
ಕೆಲವು ಸ್ತ್ರೀಯರು ಈ ಸಂಬಂಧದಲ್ಲಿ ತಮ್ಮ ತಂದೆ ಹಾಗೂ ಪತಿಗೆ ಸೂಕ್ತ ಮಾರ್ಗದರ್ಶನವನ್ನೂ ನೀಡುತ್ತಿದ್ದರು. ತೈತ್ತರೀಯ ಬ್ರಾಹ್ಮಣದಲ್ಲಿ ಸೋಮನ ಮೂಲಕ ಸೀತಾ ಸಾವಿತ್ರಿ ಋಷಿಕೆಗೆ 3 ವೇದಗಳನ್ನು ದಯಪಾಲಿಸಿದ ವಿಸ್ತಾರ ವರ್ಣನೆ ಬರುತ್ತದೆ. ತಂ ತ್ರಯೋ ವೇದ ಅನ್ವಸೃಜ್ಯಂತ ಅತಃ ಸೀತಾ ಸಾವಿತ್ರಿ ಸೋಮರಾಜನಂ ಚಕಮೆ ತಸ್ಯ ಉಹ 3 ವೇದಾನ್ ಪ್ರದದೌ. ತೈತ್ತರೀಯ ಬ್ರಾಹ್ಮಣ. ಈ ಮಂತ್ರದಲ್ಲಿ ಸೋಮನು ಸೀತಾ ಸಾವಿತ್ರಿಗೆ 3 ವೇದಗಳನ್ನು ಯಾವ ರೀತಿಯಲ್ಲಿ ಕೊಟ್ಟನು ಎಂದು ವಿವರಿಸಲ್ಪಟ್ಟಿದೆ. ಮನುವಿನ ಮಗಳಾದ ಇಡಾಳ ವರ್ಣನೆಯನ್ನು ಮಾಡುತ್ತಾ ತೈತ್ತರೀಯ ಬ್ರಾಹ್ಮಣದಲ್ಲಿ ಆಕೆಯನ್ನು ಯಜ್ಞಾನುಕಾಶಿನಿ ಎಂದು ಹೇಳಲಾಗಿದೆ. ಯಜ್ಞಾನುಕಾಶಿನಿ ಶಬ್ದದ ಅರ್ಥವನ್ನು ಸಾಯಣಾಚಾರ್ಯರು ಯಜ್ಞತತ್ವ ಪ್ರಕಾಶನ ಸಮರ್ಥ ಎಂದಿದ್ದಾರೆ. ಇಡಾಳು ತನ್ನ ತಂದೆಗೆ ಯಜ್ಞಕ್ಕೆ ಸಂಬಂಧಿಸಿದ ಸಲಹೆಯನ್ನು ಕೊಡುತ್ತಾ ಹೇಳುತ್ತಾಳೆ, ಸಾ ಬ್ರಾವೀಡಿದ ಮನುಂ ತಥಾ ವಾ ಅಹಂ ತಾವಗ್ನಿಮಾಧಸ್ಯಾಮಿ ಯಥಾ ಪ್ರಜಯ ಪಶುರ್ಭಿಮಿಥುನೈರ್ಜನಿಷ್ಯಸೆ ಪ್ರತ್ಯಸ್ಮಿ ಲೋಕೈ ಸ್ವಾಸ್ಯಸಿ ಅಭಿ ಸುವರ್ಗಂ ಲೋಕಂ ಜ್ಯೇಷ್ಠ್ಯಸಿತಿ. ತೈತ್ತರೀಯ ಬ್ರಾಹ್ಮಣ. ಇಡಾಳು ಮನುವಿನೊಂದಿಗೆ ಹೇಳಿದಳು, ನಿನ್ನ ಅಗ್ನಿಯನ್ನು ನಾನು ಯಾವ ತರಹ ಸ್ವೀಕರಿಸುವೆನೆಂದರೆ ಅದರಿಂದ ನಿನಗೆ ಪಶು, ಭೋಗ, ಪ್ರತಿಷ್ಠೆ ಮತ್ತು ಸ್ವರ್ಗಗಳು ಪ್ರಾಪ್ತಿಯಾಗಲಿ ಎಂದು. ಹಿಂದಿನ ಕಾಲದಲ್ಲಿ ಗೃಹಸ್ಥಾಶ್ರಮದಲ್ಲಿ ಇದ್ದವರು ಮತ್ತು ಬ್ರಹ್ಮ ಪರಾಯಣಿಯರು ಎಂಬ 2 ತರಹದ ಸ್ತ್ರೀಯರಿದ್ದರು. ಇವರು ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಯಾರು ಗೃಹಸ್ಥಾಶ್ರಮವನ್ನು ನಡೆಸುತ್ತಿದ್ದರೋ ಅವರನ್ನು ಸದ್ಯೋವಧು ಎನ್ನುತ್ತಿದ್ದರು ಮತ್ತು ವೇದಾಧ್ಯಯನ ಮತ್ತು ಬ್ರಹ್ಮೋಪಾಸನೆ ಇತ್ಯಾದಿ ಪಾರಮಾರ್ಥಿಕ ಕೆಲಸಗಳಲ್ಲಿ ನಿರತರಾದವರನ್ನು ಬ್ರಹ್ಮವಾದಿನಿ ಎನ್ನುತ್ತಿದ್ದರು. ಬ್ರಹ್ಮವಾದಿನಿ ಮತ್ತು ಸದ್ಯೋವಧು ಇವರ ಕೆಲಸಗಳು ಬೇರೆ ಬೇರೆಯಾಗಿದ್ದರೂ ಅವರ ಮೌಲಿಕ ಧರ್ಮಾಧಿಕಾರದಲ್ಲಿ ಯಾವ ಭೇದವೂ ಇರಲಿಲ್ಲ. ಗಮನಿಸಿ, ದ್ವಿವಿಧಾಃ ಸ್ತ್ರೀಯಾಃ ಬ್ರಹ್ಮವಾದಿನ್ಯ ಸದ್ಯೋವಧ್ವಶ್ಚ. ತತ್ರ ಬ್ರಹ್ಮವಾದಿನಿ ನಾಮುಪನಯನಂ ಅಗ್ನಿಧನಂ ವೇದಾಧ್ಯಯನಂ ಸ್ವಗೃಹೇ ಚ ಭಿಕ್ಷಾಚರ್ಯೇತಿ. ಸದ್ಯೋವಧೂನಾಂ ತೂಪಸ್ಥಿತೆ ವಿವಾಹೆ ಕಥಂಚಿದ್ ಉಪನಯನಮಾತ್ರಂ ಕೃತ್ವಾ ವಿವಾಹ ಕಾರ್ಯಾಃ. ಹಾರಿತ ಧರ್ಮಸೂತ್ರ. ಬ್ರಹ್ಮವಾದಿನಿ ಮತ್ತು ಸದ್ಯೋವಧು ಎಂಬ 2 ತರದ ಸ್ತ್ರೀಯರಿರುವರು. ಇವರ ಪೈಕಿ ಬ್ರಹ್ಮವಾದಿನಿಯರು ಯಜ್ಞೋಪವೀತ, ಅಗ್ನಿಹೋತ್ರ, ವೇದಾಧ್ಯಯನ ಮತ್ತು ತಮ್ಮ ಮನೆಯಲ್ಲಿ ಭಿಕ್ಷಾಟನೆಯನ್ನು ಮಾಡುವರು. ಸದ್ಯೋವಧುಗಳಿಗೂ ಯಜ್ಞೋಪವೀತವು ಅಗತ್ಯ. ಅದನ್ನು ವಿವಾಹ ಕಾಲವು ಹತ್ತಿರ ಬಂದಾಗ ನೆರವೇರಿಸಲಾಗುವುದು. ಶತಪಥ ಬ್ರಾಹ್ಮಣದಲ್ಲಿ ಯಾಜ್ಞವಲ್ಕ್ಯನೆಂಬ ಋಷಿಯ ಧರ್ಮಪತ್ನಿಯಾದ ಮೈತ್ರೇಯಿಯು ಬ್ರಹ್ಮವಾದಿನಿಯಾಗಿದ್ದಳು. ತಯೋರ್ಹ ಮೈತ್ರೇಯಿ ಬ್ರಹ್ಮವಾದಿನಿ ಬಭೂವ. ಶತಪಥ ಬ್ರಾಹ್ಮಣ. ಅಂದರೆ ಮೈತ್ರೇಯಿಯು ಬ್ರಹ್ಮವಾದಿನಿಯಾಗಿದ್ದಳು. ಬ್ರಹ್ಮವಾದಿನಿ ಅರ್ಥವನ್ನು ಬೃಹದಾರಣ್ಯಕ ಉಪನಿಷತ್ತಿನ ಮೇಲೆ ಭಾಷ್ಯವನ್ನು ಬರೆಯುತ್ತಾ ಶಂಕರಾಚಾರ್ಯರು ಬ್ರಹ್ಮವಾದನಶೀಲ ಎಂದರೆ ಬ್ರಹ್ಮದ ಅರ್ಥ ವೇದ, ಬ್ರಹ್ಮವಾದನಶೀಲವೆಂದರೆ ವೇದಗಳ ಪ್ರವಚನವನ್ನು ಮಾಡುವವಳು. ಬ್ರಹ್ಮದ ಅರ್ಥವನ್ನು ಭಗವಂತನೆಂದು ತೆಗೆದುಕೊಂಡರೂ ವೇದಜ್ಞಾನವನ್ನು ಹೊಂದದೆ ಬ್ರಹ್ಮವು ಲಭಿಸುವುದಿಲ್ಲ. ಆದ್ದರಿಂದ ವೇದವನ್ನು ಓದಿದವನೇ ಬ್ರಹ್ಮನನ್ನು ಅರಿಯಬಲ್ಲನು. ನೋಡಿ, ನ ವೇದ ವಿನನ್ಮುತೆ ತಂ ಬೃಹನ್ನಂ ಏತಂ ವೇದಾನುವಾಚನೇನ ಬ್ರಾಹ್ಮಣ ವಿವಿಧಿಷಂತಿ ಯಜ್ಞೇನ ದಾನೇನ ತಪಸಾ ನಾಶಕೇನ. ತೈತ್ತರೀಯ ಉಪನಿಷತ್. ಯಾವ ರೀತಿಯಲ್ಲಿ ಪುರುಷರು ಬ್ರಹ್ಮಚಾರಿಯಾಗಿದ್ದುಕೊಂಡು ತಪಸ್ಸು ಮತ್ತು ವೇದದ ಮೂಲಕ ಬ್ರಹ್ಮಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಿದ್ದರೋ ಅದೇ ರೀತಿಯಲ್ಲಿ ಎಷ್ಟೋ ಮಂದಿ ಸ್ತ್ರೀಯರು ಬ್ರಹ್ಮಚಾರಿಣಿಯಾಗಿದ್ದುಕೊಂಡು ಆತ್ಮನಿರ್ಮಾಣ ಹಾಗೂ ಪರಮಾರ್ಥವನ್ನು ಸಂಪಾದಿಸಿಕೊಳ್ಳುತ್ತಿದ್ದರು. ಪೂರ್ವಕಾಲದಲ್ಲಿ ಅನೇಕ ಬ್ರಹ್ಮಚಾರಿಣಿಯರು ಆಗಿ ಹೋದರು. ಅವರ ಪ್ರತಿಭೆ ಮತ್ತು ವಿದ್ವತ್ತು 4 ದಿಕ್ಕುಗಳಿಗೆ ಹರಡಿತ್ತು ಮತ್ತು ಅವರ ಕೀರ್ತಿಯು ಎಲ್ಲೆಡೆ ಪಸರಿಸಿತ್ತು. ಮಹಾಭಾರತದಲ್ಲಿ ಅಂತಹ ಅನೇಕ ಬ್ರಹ್ಮಚಾರಿಣಿಯರ ವರ್ಣನೆಯೂ ಬರುತ್ತದೆ. ಭಾರದ್ವಾಜಸ್ಯ ದುಹಿತಾ ರೂಪೇಣ ಪ್ರತಿಮಾ ಭುವಿ ಶ್ರುತಾವತಿ ನಾಮ ವಿಭೋ ಕುಮಾರಿ ಬ್ರಹ್ಮಚಾರಿಣಿ. ಮಹಾಭಾರತದ ಶಲ್ಯಪರ್ವ. ಭಾರದ್ವಾಜನಿಗೆ ಅಪ್ರತಿಮ ಸುಂದರಿಯಾದ ಶ್ರುತಾವತಿ ಎಂಬ ಹೆಸರಿನ ಕನ್ಯೆ ಇದ್ದಳು. ಆಕೆಯು ಬ್ರಹ್ಮಚಾರಿಣಿಯಾಗಿದ್ದಳು. ಕುಮಾರಿ ಶಬ್ದದೊಂದಿಗೆ ಬ್ರಹ್ಮಚಾರಿಣಿ ಶಬ್ದವನ್ನು ಸೇರಿಸಿಕೊಳ್ಳುವ ತಾತ್ಪರ್ಯವೇನೆಂದರೆ ಆಕೆಯು ಅವಿವಾಹಿತಳು ಹಾಗೂ ವೇದಾಧ್ಯಯನ ಮಾಡುವವಳು ಆಗಿದ್ದಳು. ಅತ್ರೈವ ಬ್ರಾಹ್ಮಣಿ ಸಿದ್ಧಾ ಕೌಮಾರ ಬ್ರಹ್ಮಚಾರಿಣಿ ಯೋಗಯುಕ್ತ ದಿವಂ ಯತ ತಪಃ ಸಿದ್ಧಾ ತಪಸ್ವಿನಿ. ಮಹಾಭಾರತದ ಶಲ್ಯಪರ್ವ.
ಯೋಗಿದ್ದಿಯನ್ನು ಗಳಿಸಿಕೊಂಡ ಕೌಮಾರ್ಯದ ಅವಸ್ಥೆಯಲ್ಲೇ ವೇದಾಧ್ಯಯನವನ್ನು ನಡೆಸಿದ ತಪಸ್ವಿಯಾದ ಸಿದ್ಧ ಎಂಬ ಬ್ರಾಹ್ಮಣಿಯು ಮುಕ್ತಿಯನ್ನು ಪಡೆದಳು. ಬಭೂವ ಶ್ರೀಮತಿ ರಾಜಾನ್ ಶಾಂಡಿಲ್ಯಸ್ಯ ಮಹಾತ್ಮನಃ ಸುತಾ ಧೃತವ್ರತಾ ಸಾಧ್ವಿ ನಿಯತಾ ಬ್ರಹ್ಮಚಾರಿಣಿ ಸಾ ತು ತಪ್ತ್ವಾ ತಪೋ ಘೋರಂ ದುಶ್ಚರಂ ಸ್ತ್ರೀಜನೇನಃ ಗತಾ ಸ್ವರ್ಗಂ ಮಹಾಭಾಗ ದೇವಬ್ರಾಹ್ಮಣ ಪೂಜಿತ. ಮಹಾತ್ಮ ಶಾಂಡಿಲ್ಯನ ಪುತ್ರಿಯಾದ ಶ್ರೀಮತಿ ಎಂಬ ಕನ್ಯೆಯು ವ್ರತಗಳನ್ನು ಧಾರಣೆ ಮಾಡಿಕೊಂಡಳು. ಆಕೆಯು ನಿರಂತರ ವೇದಾಧ್ಯಯನದಲ್ಲಿ ಪ್ರವೃತ್ತಳಾದಳು. ಅತ್ಯಂತ ಕಠೋರವಾದ ತಪಸ್ಸನ್ನು ಮಾಡಿ ದೇವಬ್ರಾಹ್ಮಣರಿಂದಲೂ ಪೂಜಿತಳಾಗಿ ಸ್ವರ್ಗಸ್ಥಳಾದಳು. ತಭ್ಯೋಧಿಗನುಕ್ತಂ ನಿಗಮಾಪ್ತ ವಿದ್ಯಾಂ ವಾಲ್ಮೀಕಿ ಪಾರ್ಶ್ವದಿಹ ಸಂಚಾರಾಮಿ. ಉತ್ತರ ರಾಮಚರಿತೆ ಅಂಕ 2. ಆತ್ರೇಯಿಯ ಹೇಳಿಕೆ. ಅಗಸ್ತ್ಯಾದಿ ಬ್ರಹ್ಮವೇತ್ತರಿಂದ ಬ್ರಹ್ಮವಿದ್ಯೆಯನ್ನು ಕಲಿಯಲು ವಾಲ್ಮೀಕಿಯ ಬಳಿಯಿಂದ ಇಲ್ಲಿಗೆ ಬರುತ್ತಿದ್ದೇನೆ. ಮಹಾಭಾರತದ ಶಾಂತಿ ಪರ್ವದ ಅಧ್ಯಾಯ 320ರಲ್ಲಿ ಸುಲಭ ಎನ್ನುವ ಹೆಸರಿನಿಂದ ಬ್ರಹ್ಮವಾದಿನಿಯಾದ ಸನ್ಯಾಸಿನಿಯ ವರ್ಣನೆಯು ಬರುತ್ತದೆ. ಆಕೆ ಜನಕರಾಜನೊಂದಿಗೆ ಶಾಸ್ತ್ರಾರ್ಥವನ್ನು ನಡೆಸಿದ್ದಳು. ಇದೇ ಅಧ್ಯಾಯದ ಶ್ಲೋಕಗಳಲ್ಲಿ ಸುಲಭ ತನ್ನ ಪರಿಚಯವನ್ನು ಕೊಡುತ್ತಾ ಹೇಳುತ್ತಾಳೆ. ಪ್ರಧಾನೋ ನಾಮ ರಾಜರ್ಷಿರ್ವ್ಯಕ್ತಂ ತೇ ಶ್ರೋತ್ರಮಾಗತಃ ಕುಲೆ ತಸ್ಯ ಸಮುತ್ಪನ್ನಾಂ ಸುಲಭಾಂ ನಾಮ ವಿದ್ಧಿ ಮಾಂ. ಸಾಹಂ ತಸ್ಮಿನ್ ಕುಲೆ ಜಾತ ಭರ್ತಯರ್ಸತಿ ಮದ್ವಿದೆ ವಿನೀತಾ ಮೋಕ್ಷಧರ್ಮೇಶು ಚಾರಾಮ್ಯೇಕ ಮುನಿವ್ರತಂ. ಮಹಾಭಾರತದ ಶಾಂತಿ ಪರ್ವ. ನಾನು ಸುಪ್ರಸಿದ್ಧವಾದ ಕ್ಷತ್ರಿಯ ಕುಲದಲ್ಲಿ ಜನಿಸಿದ ಸುಲಭ ಎನ್ನುವ ಮಹಿಳೆ. ನನಗೆ ಅನುರೂಪನಾದ ಪತಿಯು ದೊರೆಯಿದ್ದರಿಂದ ನಾನು ಗುರುಗಳಿಂದ ಶಾಸ್ತ್ರಾಭ್ಯಾಸವನ್ನು ಪಡೆದು ಸನ್ಯಾಸವನ್ನು ಸ್ವೀಕರಿಸಿದ್ದೇನೆ. ಪಾಂಡವ ಪತ್ನಿಯಾದ ದ್ರೌಪದಿಯ ವಿದ್ವತ್ತಿನ ವರ್ಣನೆಯನ್ನು ಮಾಡುತ್ತಾ ಮಧ್ವಾಚಾರ್ಯರು ಮಹಾಭಾರತ ನಿರ್ಣಯದಲ್ಲಿ ಬರೆದಿದ್ದಾರೆ. ವೇದಾಶ್ಚಪ್ಯುತ್ತಮಸ್ತ್ರೀಭಿಃ ಕೃಷ್ಣಾಧ್ಯಾಭಿರಿವಾಖಿಲಾಃ. ಅಂದರೆ ಉತ್ತಮ ಸ್ತ್ರೀಯರು ದ್ರೌಪದಿಯಂತೆ ವೇದಾಧ್ಯಯನವನ್ನು ಮಾಡುವುದು ಅಗತ್ಯ. ತೇಜ್ಯೋ ದದರಾ ಕನ್ಯೆ ದೇವಯೂನಾಂ ಧಾರಿಣೀಂ ಸ್ವಧಾ ಉಭೇ ಥೇ ಬ್ರಹ್ಮವಾದಿನ್ಯೋ ಜ್ಞಾನ ವಿಜ್ಞಾನ ಪಾರಗೆ. ಭಾಗವತ. ಸ್ವಧಾ ಎನ್ನುವ ಸ್ತ್ರೀಗೆ 2 ಪುತ್ರಿಯರು ಜನಿಸಿದರು. ಒಬ್ಬಳ ಹೆಸರು ವೈನ, ಮತ್ತೊಬ್ಬಳ ಹೆಸರು ಧಾರಿಣಿ. ಇವರಿಬ್ಬರು ಜ್ಞಾನ ಹಾಗೂ ವಿಜ್ಞಾನಗಳಲ್ಲಿ ಪಾರಂಗತರಾಗಿದ್ದರು ಮತ್ತು ಬ್ರಹ್ಮವಾದಿನಿಯರು ಆಗಿದ್ದರು. ವಿಷ್ಣು ಪುರಾಣ 1:10 ಮತ್ತು 18-19 ಹಾಗೂ ಮಾರ್ಕಂಡೇಯ ಪುರಾಣ ಅಧ್ಯಾಯ 52ರಲ್ಲಿ ಇದೇ ತರದ, ಅಂದರೆ ಬ್ರಹ್ಮವಾದಿನಿಯರು ವೇದ ಮತ್ತು ಬ್ರಹ್ಮದ ಉಪದೇಶವನ್ನು ಮಾಡಬಲ್ಲವರ ಮಹಿಳೆಯರ ವರ್ಣನೆಯು ಬರುತ್ತದೆ. ಸತತಂ ಮೂರ್ತಿಮಂತಶ್ಚ ವೇದಾಶ್ಚತ್ವಾರ ಏವ ಚ ಸಂತಿ ಯಸ್ಯಾಶ್ಚ ಜಿಹ್ವಾಗ್ರೆ ಸ ಚ ವೇದವತಿ ಸ್ಮೃತ. ಬ್ರಹ್ಮವೈವರ್ತ ಪ್ರಕೃತಿ ಖಂಡ. ಆಕೆಗೆ 4 ವೇದಗಳು ಕಂಠಪಾಠ ಬರುತ್ತಿದ್ದವು. ಆದ್ದರಿಂದ ಆಕೆಯನ್ನು ವೇದವತಿ ಎಂದು ಕರೆಯುತ್ತಿದ್ದರು. ಈ ತರದ ನೈಷ್ಠಿಕ ಬ್ರಹ್ಮಚಾರಿಣಿಯರು, ಬ್ರಹ್ಮವಾದಿನಿಯರು ಆದ ಲೆಕ್ಕವಿಲ್ಲದಷ್ಟು ಸ್ತ್ರೀಯರು ಪುರಾತನ ಕಾಲದಲ್ಲಿ ನಮ್ಮ ದೇಶದಲ್ಲಿದ್ದರು. ಇವರ ಹೊರತಾಗಿ ಗೃಹಸ್ಥಾಶ್ರಮದಲ್ಲಿ ಪ್ರವೇಶವನ್ನು ಮಾಡುವ ಮೊದಲು ಕನ್ಯೆಯರು ದೀರ್ಘಕಾಲದವರೆಗೆ ಬ್ರಹ್ಮಚಾರಿಣಿಯರಾಗಿಯೇ ಉಳಿದುಕೊಂಡು ವೇದಶಾಸ್ತ್ರಗಳನ್ನು ಅಧ್ಯಯಿಸಿ ಅನಂತರವೇ ವಿವಾಹವನ್ನು ಮಾಡಿಕೊಳ್ಳುತ್ತಿದ್ದರು. ಆಗಲೇ ಅವರ ಸಂತಾನವು ಈ ಜಗತ್ತಿನಲ್ಲಿ ಉಜ್ವಲ ತಾರೆಯರಂತೆ ಯಶಸ್ವಿ, ಪುರುಷಾರ್ಥಿ ಮತ್ತು ಕೀರ್ತಿವಂತರಾಗಿರುತ್ತಿತ್ತು. ಧರ್ಮಗ್ರಂಥಗಳಲ್ಲಿ ಸ್ಪಷ್ಟವಾದ ಆದೇಶವೇನಿದೆ ಎಂದರೆ ಕನ್ಯೆಯು ಬ್ರಹ್ಮಚಾರಿಣಿಯಾಗಿದ್ದುಕೊಂಡು ಅನಂತರವೇ ವಿವಾಹವನ್ನು ಮಾಡಿಕೊಳ್ಳಬೇಕು. ಬ್ರಹ್ಮಚರ್ಯೇಣ ಕನ್ಯಾ ಯುವಾನಾಂ ವಿಂದತೆ ಪತಿಂ. ಅಥರ್ವವೇದ. ಅಂದರೆ ಕನ್ಯೆಯು ಬ್ರಹ್ಮಚಾರ್ಯದ ಅನುಷ್ಠಾನವನ್ನು ಮಾಡಿ ಅದರ ಮೂಲಕ ಯೋಗ್ಯನಾದ ಪತಿಯನ್ನು ಪಡೆಯಬೇಕು. ಬ್ರಹ್ಮಚರ್ಯದ ಅರ್ಥ ಕೇವಲ ಅವಿವಾಹಿತವರಾಗಿರುವುದು ಎಂದು ಮಾತ್ರ ಅಲ್ಲ. ಯಾರು ಸಂಯಮಪೂರ್ವಕವಾಗಿ ವೇದಾಧ್ಯಯನವನ್ನು ಮಾಡುತ್ತಿರುವನೋ ಆತನೇ ಬ್ರಹ್ಮಚಾರಿ. ನೋಡಿ, ಸ್ವೀಕರೋತಿ ಯದಾ ವೇದ ಚರೇದ್ ವೇದವ್ರತಾನಿ ಚ ಬ್ರಹ್ಮಚಾರಿ ಭವೇತ್ತಾವದ್ ಊರ್ಧ್ವಂ ಸ್ನಾತೋ ಭವೇತ್ ಗೃಹಿ. ದಕ್ಷ ಸ್ಮೃತಿ. ಅಂದರೆ ಯಾರು ವೇದಗಳನ್ನು ಅರ್ಥಸಹಿತವಾಗಿ ಓದುವನೋ ಮತ್ತು ವೇದಗಳಲ್ಲಿ ಸೂಚಿಸಿದ ವ್ರತಗಳನ್ನು ಸ್ವೀಕರಿಸುವನೋ ಆತನನ್ನೇ ಬ್ರಹ್ಮಚಾರಿ ಎನ್ನಬಹುದು. ಇದಾದ ನಂತರವೇ ಆತನು ವಿದ್ವಾಂಸನಾಗಿ ಗೃಹಸ್ಥಾಶ್ರಮವನ್ನು ಪ್ರವೇಶಿಸುತ್ತಾನೆ. ಅಥರ್ವ ವೇದದಲ್ಲಿ 11:7-17 ವ್ಯಾಖ್ಯೆಯನ್ನು ನೋಡುತ್ತಾ ಸಾಯಣಾಚಾರ್ಯರು ಬರೆದಿದ್ದಾರೆ. ಬ್ರಹ್ಮಚರ್ಯೇಣ ಬ್ರಹ್ಮ ವೇದ
ತದಧ್ಯಯನ ತದಧ್ಯಯನ ಅರ್ಥಮಾಚರ್ಯಂ. ಅಂದರೆ ಬ್ರಹ್ಮದ ಅರ್ಥವೇ ವೇದ. ಆ ವೇದದ ಅಧ್ಯಯನಕ್ಕಾಗಿ ಯಾವ ಪ್ರಯತ್ನಗಳನ್ನು ಮಾಡಲಾಗುತ್ತದೋ ಅದೇ ಬ್ರಹ್ಮಚರ್ಯ. ಈ ಸೂಕ್ತದ ಮೊದಲ ಮಂತ್ರದ ವ್ಯಾಖ್ಯೆಯನ್ನು ಮಾಡುತ್ತಾ ಸಾಯಣಾಚಾರ್ಯರು ಬರೆದಿದ್ದಾರೆ: ಬ್ರಹ್ಮಣಿ ವೇದಾತ್ಮಕೆ ಅಧ್ಯೇತವ್ಯೇ ವಾ ಚರಿತುಂ ಶೀಲಮಸ್ಯ ಸ ತಥೋಕ್ತಃ. ಅರ್ಥಾತ್ ಯಾರು ವೇದಗಳ ಅಧ್ಯಯನದಲ್ಲಿ ತನ್ನನ್ನು ವಿಶೇಷವಾಗಿ ತೊಡಗಿಸಿಕೊಂಡಿರುವನೋ ಅವನೇ ಬ್ರಹ್ಮಚಾರಿ. ಗಾರ್ಗ್ಯಾಣಾಚಾರ್ಯರು ಪ್ರಣವವಾದದಲ್ಲಿ ಪ್ರತಿಪಾದಿಸಿದ್ದಾರೆ: ಬ್ರಹ್ಮಚಾರಿಣಾಂ ಚ ಬ್ರಹ್ಮಚಾರಿಣೀಭಿಃ ಸಹ ವಿವಾಹ ಪ್ರಶಸ್ಯೋ ಭವತಿ. ಅರ್ಥಾತ್ ಬ್ರಹ್ಮಚಾರಿಗಳ ವಿವಾಹವು ಬ್ರಹ್ಮಚಾರಿಣಿಯರೊಂದಿಗೆ ನಡೆಯುವುದೇ ಸೂಕ್ತವಾಗಿದೆ. ಏಕೆಂದರೆ ಜ್ಞಾನ ಮತ್ತು ವಿದ್ಯೆ ಇವೆರಡರ ದೃಷ್ಟಿಯಿಂದ ನೋಡಿದರೂ ಪತಿ ಪತ್ನಿಯರಿಬ್ಬರು ಸಮಾನರಾಗಿರುವುದರಿಂದ ಅವರು ಸುಖಿಗಳು, ಸಂತುಷ್ಟರೂ ಆಗಿ ಇರಬಲ್ಲರು. ಮಹಾಭಾರತದಲ್ಲೂ ಈ ಮಾತಿಗೆ ಪುಷ್ಟಿಯು ದೊರೆಯುತ್ತದೆ: ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಶ್ರುತಂ ತಯೋರ್ಮೈತ್ರಿ ವಿವಾಹಶ್ಚ ನ ತು ಪುಷ್ಟಃ ವಿಪುಷ್ಟಯೋಃ. ಮಹಾಭಾರತದ ಆದಿಪರ್ವ. ಯಾರಲ್ಲಿ ಧನ ಮತ್ತು ಜ್ಞಾನಗಳು ಸಮಾನವಾಗಿವೆಯೋ ಅವರೊಂದಿಗೆ ಮಿತ್ರತ್ವ ಹಾಗೂ ವಿವಾಹವು ಸೂಕ್ತವಾಗಿದೆ, ಹೆಚ್ಚು ಕಡಿಮೆ ಇರುವಲ್ಲಿ ಅಲ್ಲ. ಋಗ್ವೇದ 1.1.5 ಭಾಷ್ಯವನ್ನು ಬರೆಯುತ್ತಾ ಮಹರ್ಷಿ ದಯಾನಂದ ಸರಸ್ವತಿಯವರು ವಿವರಿಸಿದ್ದಾರೆ: ಯಃ ಕನ್ಯಾ ಯಾವಚ್ಚತುರ್ವಿಂಶತಿ ವರ್ಷ ಆಯುಸ್ತಾವದ್ ಬ್ರಹ್ಮಚರ್ಯೇಣ ಜಿತೇಂದ್ರಿಯ ತಥಾ ಸಾಂಗೋಪಾಂಗ ವೇದ ವಿದ್ಯಾ ಅಧೀಯತೆ ತಾಹ ಮನುಷ್ಯಜಾತಿ ಭೂಷಿಕಾ ಭವಂತಿ. ಅರ್ಥಾತ್ ಯಾವ ಕನ್ಯೆಯರು 24 ವರ್ಷಗಳವರೆಗೆ ಬ್ರಹ್ಮಚರ್ಯದೊಂದಿಗೆ ವೇದಾಧ್ಯಯನವನ್ನು ಸಾಂಗೋಪಸಾಂಗವಾಗಿ ನೆರವೇರಿಸುವರೋ ಅವರು ಮನುಷ್ಯ ಜಾತಿಗೆ ಮಂಗಳಪ್ರಾಯರು. ಋಗ್ವೇದ 5.62 ಭಾಷ್ಯವನ್ನು ಬರೆಯುತ್ತಾ ಮಹರ್ಷಿ ದಯಾನಂದ ಸರಸ್ವತಿ ವಿವರಿಸಿದ್ದಾರೆ: ಬ್ರಹ್ಮಚಾರಿಣಿ ಪ್ರಸಿದ್ಧ ಕೀರ್ತಿಂ ಸತ್ಪುರುಷಂ ಸುಶೀಲಂ ಶುಭ ಗುಣ ರೂಪ ಸಮನ್ವಿತಂ ಪ್ರೀತಮಂತಂ ಪತಿಂ ಗೃಹೀತುಮಿಚ್ಛೇತ್ ತಥೈವ ಬ್ರಹ್ಮರ್ಚಯಾಪಿ ಸ್ವಸದೃಶೀಮೇವ ಬ್ರಹ್ಮಚಾರಿಣೀಂ ಸ್ತ್ರೀಯಂ ಗೃಹ್ಣೀಯಾತ್. ಅಂದರೆ ಬ್ರಹ್ಮಚಾರಿಣಿಯಾದ ಸ್ತ್ರೀಯರು ಕೀರ್ತಿವಂತ, ಸುಶೀಲ, ಸತ್ಪುರುಷ, ರೂಪವಂತ, ಗುಣವಂತ ಮತ್ತು ಪ್ರೇಮಿಸುವ ಪತಿಯನ್ನು ಬಯಸಬೇಕು. ಅದೇ ರೀತಿ ಬ್ರಹ್ಮಚಾರಿಗಳು ತಮ್ಮ ಸಮಾನರಾದ ವೇದ ಮತ್ತು ಭಗವಂತನನ್ನು ತಿಳಿದಿರುವ ಬ್ರಹ್ಮಚಾರಿಣಿ ಸ್ತ್ರೀಯರನ್ನು ವರಿಸಬೇಕು. ಯಾವಾಗ ಸ್ತ್ರೀಯರಿಗೂ ಪುರುಷರಂತೆಯೇ ವಿದ್ಯಾಧ್ಯಯನವನ್ನು ಮಾಡುವ ಸೌಲಭ್ಯಗಳು ನಮ್ಮ ದೇಶದಲ್ಲಿದ್ದವೋ ಆಗ ಈ ದೇಶದಲ್ಲಿ ಗಾರ್ಗಿ ಮತ್ತು ಮೈತ್ರೇಯಿಯರಂತಹ ವಿದೂಷಿಯರಿದ್ದರು. ಯಾಜ್ಞವಲ್ಕ್ಯರಂತಹ ಮಹಾಧೀಮಂತ ಋಷಿಯನ್ನು ಒಬ್ಬ ನಾರಿಯು ಶಾಸ್ತ್ರಾರ್ಥ ಚರ್ಚೆಯಲ್ಲಿ ವಿಚಲಿತನನ್ನಾಗಿ ಮಾಡಿದ್ದಳು ಮತ್ತು ಅವರು ಕಕ್ಕಾವಿಕ್ಕಿಯಾಗಿ ಕೊನೆಗೆ ಬೆದರಿಸಬೇಕಾಯಿತು: ಈ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಹಾಕಬೇಡ, ನಿನಗೆ ಕಲ್ಯಾಣವಾಗದು. ಇದೇ ರೀತಿಯಲ್ಲಿ ಶಂಕರಾಚಾರ್ಯರಿಗೂ ಭಾರತೀ ದೇವಿಯರೊಂದಿಗೆ ಶಾಸ್ತ್ರಾರ್ಥವನ್ನು ಮಾಡುವ ಪರಿಸ್ಥಿತಿಯು ಬಂದಿತು. ಆ ಮಹಿಳೆಯು ಶಂಕರಾಚಾರ್ಯರೊಂದಿಗೆ ಎಂತಹ ಅದ್ಭುತವಾದ ವಾದ ವಿವಾದವನ್ನು ಮಾಡಿದಳೆಂದರೆ ಕಾಶಿಯ ದೊಡ್ಡ ದೊಡ್ಡ ವಿದ್ವಾಂಸರು ಸ್ತಂಭೀಭೂತರಾಗಿ ನಿಲ್ಲಬೇಕಾಯಿತು. ಆಕೆಯ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದ ಶಂಕರಾಚಾರ್ಯರು ಒಮ್ಮೆ ನಿರುತ್ತರರಾಗಿ 1 ತಿಂಗಳ ಸಮಯಾವಕಾಶವನ್ನು ಕೇಳಬೇಕಾಯಿತು. ಶಂಕರ ದಿಗ್ವಿಜಯದಲ್ಲಿ ಭಾರತೀ ದೇವಿಯ ಬಗ್ಗೆ ಹೀಗೆ ಬರೆಯಲಾಗಿದೆ: ಸರ್ವಾಣಿ ಶಾಸ್ತ್ರಾಣಿ ಷಡಂಗ ವೇದಾನ್ ಕಾವ್ಯಾದಿಕಾನ್ ವೇತ್ತಿ ಪರಜ್ಞಾ ಸರ್ವಂ ತನ್ನಾಸ್ತಿ ನೋರ್ವೇತ್ತಿ ಯದತ್ರ ಬಾಲ ತಸ್ಮಾದ್ ಭೂಚಿತ್ರ ಪದಂ ಜನಾನಂ. ಶಂಕರ ದಿಗ್ವಿಜಯ 3.16. ಭಾರತೀ ದೇವಿಯು ಎಲ್ಲ ಶಾಸ್ತ್ರಗಳನ್ನು ಮತ್ತು ಎಲ್ಲ ಅಂಗಗಳ ಸಹಿತವಾದ ವೇದಗಳನ್ನು ಹಾಗೂ ಕಾವ್ಯಗಳನ್ನು ತಿಳಿದಿದ್ದಳು. ಆಕೆಯನ್ನು ಮೀರಿಸಿದ ಶ್ರೇಷ್ಠ ವಿದೂಷಿಯು ಬೇರೆ ಯಾರೂ ಇರಲಿಲ್ಲ. ಇಂದು ಸ್ತ್ರೀಯರ ಶಾಸ್ತ್ರಾಧ್ಯಯನವನ್ನು ತಡೆಹಿಡಿಯುವುದು ಕಂಡುಬರುತ್ತದೆ. ಹಿಂದೆಯೂ ಇದೇ ತರದ ಪ್ರತಿಬಂಧಗಳಿದ್ದರೆ ಯಾಜ್ಞವಲ್ಕ್ಯ ಮತ್ತು ಶಂಕರಾಚಾರ್ಯರಂತಹ ಧೀಮಂತರನ್ನು ಶಾಸ್ತ್ರಾರ್ಥದಲ್ಲಿ ಪ್ರಶ್ನಿಸಲು ಯಾವ ಮಹಿಳೆಗೆ ಸಾಧ್ಯವಾಗುತ್ತಿತ್ತು? ಹಿಂದಿನ ಕಾಲದಲ್ಲಿ ಪುರುಷ ಹಾಗೂ ಸ್ತ್ರೀ ಇಬ್ಬರಿಗೂ ಅಧ್ಯಯನವನ್ನು ಮಾಡುವ ಸಮಾನ ಅವಕಾಶಗಳಿದ್ದವು. ಸ್ತ್ರೀಯರು ಯಜ್ಞದ ಬ್ರಹ್ಮತ್ವವನ್ನು ಸ್ವೀಕರಿಸುವುದು, ಅಧ್ಯಾಪಕರಾಗಿರುವುದು ಹಾಗೂ ಆಚಾರ್ಯರಾಗಿರುವುದು ಸಪ್ರಮಾಣವಾಗಿ ಸಿದ್ಧವಾಗಿದೆ. ಋಗ್ವೇದದಲ್ಲಿ ನಾರಿಯನ್ನು ಸಂಬೋಧಿಸಿ ಹೇಳಲಾಗಿದೆ: ನೀನು ಉತ್ತಮ ಆಚರಣೆಯ ಮೂಲಕ ಬ್ರಹ್ಮದ ಪದವನ್ನು ಪಡೆಯಬಹುದು. ಅಧಃ ಪಶ್ಯಸ್ವ ಮೋಪರಿ ಸಂತಾರಂ ಪಾದಕೌಹರ ಮಾ ತೇ ಕಶಪ್ಲಕೌ ದೃಶಾನ್ ಸ್ತ್ರೀ ಹಿ ಬ್ರಹ್ಮ ಬಭೂವಿತ. ಋಗ್ವೇದ. ಅರ್ಥಾತ್
ಎಲೆ ನಾರಿಯೇ, ನೀನು ಕೆಳಗೆ ನೋಡಿ ನಡೆ. ವ್ಯರ್ಥವಾಗಿ ಅತ್ತ ಇತ್ತ ಇರುವ ವಸ್ತುಗಳನ್ನು ನೋಡುತ್ತಿರಬೇಡ. ನಿನ್ನ ಕಾಲುಗಳನ್ನು ಜಾಗರೂಕತೆಯಿಂದ ಮತ್ತು ಸಭ್ಯತೆಗೆ ಚ್ಯುತಿ ಬಾರದಂತೆ ಇಡು. ಬಟ್ಟೆಯನ್ನು ಲಜ್ಜೆಗೆ ಕಾರಣವಾದ ಅಂಗಗಳು ಮುಚ್ಚಿರುವಂತೆ ಧರಿಸು. ಈ ರೀತಿಯಲ್ಲಿ ಉಚಿತವಾದ ಆಚರಣೆಯನ್ನು ಮಾಡುತ್ತಾ ನೀನು ಖಂಡಿತವಾಗಿಯೂ ಬ್ರಹ್ಮದ ಪದವಿಯನ್ನು ಗಳಿಸಲು ಯೋಗ್ಯಳಾಗುವೆ. ಈಗ ಬ್ರಹ್ಮದ ಪದವು ಎಷ್ಟು ಶ್ರೇಷ್ಠವಾದದ್ದು ಮತ್ತು ಯಾವ ಯೋಗ್ಯತೆ ಇರುವ ವ್ಯಕ್ತಿಯು ಅದನ್ನು ಪಡೆಯಬಹುದು ಎಂದು ನೋಡೋಣ. ಬ್ರಹ್ಮ ವಾ ಋತ್ವಿಜಾಭಿಷಕ್ತಮಃ ಶತಪಥ ಬ್ರಾಹ್ಮಣ. ಬ್ರಹ್ಮ ಎಲ್ಲ ಋತ್ವಿಜರ ದೋಷಗಳನ್ನು ದೂರ ಮಾಡುವವನಾದ್ದರಿಂದ ಆತ ಎಲ್ಲ ಪುರೋಹಿತರಿಂದಲೂ ಮೇಲ್ಮಟ್ಟದಲ್ಲಿದ್ದಾನೆ. ತಸ್ಮಾದ್ಯೋ ಬ್ರಹ್ಮಿಷ್ಠಃ ಸ್ಯಾತ್ ತಂ ಬ್ರಹ್ಮಣಾಂ ಕುರ್ವಿತ್. ಗೋಪಥ ಬ್ರಾಹ್ಮಣ ಉತ್ತರಾರ್ಥ. ಅರ್ಥಾತ್ ಯಾರು ಎಲ್ಲರಿಗಿಂತಲೂ ಹೆಚ್ಚು ಬ್ರಹ್ಮನಿಷ್ಠನೋ, ದೇವರು ಹಾಗೂ ವೇದಗಳನ್ನು ತಿಳಿದಿರುವನೋ ಅವನನ್ನೇ ಬ್ರಹ್ಮಪಟ್ಟದಲ್ಲಿ ಕೂರಿಸಬೇಕು. ಅತಃಕೇನ ಬ್ರಹ್ಮತ್ವಂ ಕ್ರಿಯತ ಇತಿ ತ್ರಯ್ಯ ವಿದ್ಯಯೇತಿ ಬ್ರೂಯಾತ್. ಐತರೇಯ ಬ್ರಾಹ್ಮಣ. ಜ್ಞಾನ, ಕರ್ಮ, ಉಪಾಸನೆ ಈ ಮೂರೂ ವಿದ್ಯೆಗಳ ಪ್ರತಿಪಾದಕನು ವೇದಗಳ ಸಂಪೂರ್ಣ ಜ್ಞಾನದೊಂದಿಗೆ ತುಂಬಿದ್ದರೆ ಆ ವ್ಯಕ್ತಿಯು ಬ್ರಹ್ಮನಾಗಲು ಸಮರ್ಥ. ಅತಕೇನ ಬ್ರಹ್ಮತ್ವಂ ಇತ್ಯನಯ ತ್ರಯ ವಿದ್ಯಯೇತಿ ಹ ಬ್ರೂಯತ. ವೇದಗಳ ಪೂರ್ಣ ಜ್ಞಾನ, ತ್ರಿವಿಧ ವಿದ್ಯೆ ಇರುವ ವ್ಯಕ್ತಿಯೇ ಬ್ರಹ್ಮಪದಕ್ಕೆ ಯೋಗ್ಯನು. ವ್ಯಾಕರಣ ಶಾಸ್ತ್ರದಲ್ಲಿ ಅನೇಕ ಕಡೆ ಸ್ತ್ರೀಯರಿಗೂ ವೇದಗಳ ಅಧ್ಯಯನ ಹಾಗೂ ಅಧ್ಯಾಪನದ ಕಾರ್ಯಕ್ಷೇತ್ರದಲ್ಲಿ ಪ್ರವೇಶವಿತ್ತೆಂಬುದನ್ನು ತಿಳಿಸುವ ಉಲ್ಲೇಖಗಳಿವೆ. ಇಡಂಚ 3.3.21 ಮಹಾಭಾಷ್ಯದಲ್ಲಿ ಬರೆಯಲಾಗಿದೆ, ಉಪೇತ್ಯಾಧೀಯೇತೇಸ್ಯ ಉಪಾಧ್ಯಾಯಿ ಉಪಾಧ್ಯಾಯ. ಅರ್ಥಾತ್ ಯಾರ ಬಳಿ ಬಂದು ಕನ್ಯೆಯರು ವೇದದ ಒಂದು ಭಾಗವನ್ನು ಹಾಗೂ ವೇದಾಂಗಗಳನ್ನು ಅಧ್ಯಯಿಸುವರೋ ಅವರು ಉಪಾಧ್ಯಾಯಿ ಅಥವಾ ಉಪಾಧ್ಯಾಯ ಎಂದು ಕರೆಯಲ್ಪಡುವರು. ಮನುವು ಕೂಡ ಉಪಾಧ್ಯಾಯದ ಲಕ್ಷಣವನ್ನು ಇದೇ ರೀತಿಯಲ್ಲಿ ಬರೆದಿದ್ದಾನೆ. ಏಕದೇಶಂ ತು ವೇದಸ್ಯ ವೇದಾಂಗಾನ್ಯಪಿ ವಾ ಪುನಃ ಯೋಧ್ಯಾಪಯತಿ ವ್ಯತ್ಯರ್ಥಂ ಉಪಾಧ್ಯಾಯ ಸ ಉಚ್ಯತೆ. ಮನುಸ್ಮೃತಿ. ಯಾರು ವೇದಗಳ ಒಂದು ದೇಶವನ್ನು ಅಥವಾ ವೇದಾಂಗಗಳನ್ನು ಕಲಿಸುವನೋ ಆತನನ್ನು ಉಪಾಧ್ಯಾಯ ಎನ್ನುವರು. ಮತ್ತು ಆಚಾರ್ಯ ದಂಡತ್ವಂ ಅಷ್ಟಾಧ್ಯಾಯ 4.1.49. ಈ ಸೂತ್ರದ ಬಗ್ಗೆ ಸಿದ್ಧಾಂತ ಕೌಮುದಿಯಲ್ಲಿ ಹೀಗೆ ಹೇಳಲಾಗಿದೆ, ಆಚಾರ್ಯಸ್ಯ ಸ್ತ್ರೀ ಆಚಾರ್ಯನಿ ಪುಂಯೋಗ ಇತ್ಯೇವ ಆಚಾರ್ಯ ಸ್ವಯಂ ವ್ಯಾಖ್ಯಾತ್ರಿ. ಅರ್ಥಾತ್ ಯಾವ ಸ್ತ್ರೀಯು ವೇದಗಳ ಪ್ರವಚನವನ್ನು ಮಾಡುವಳೋ ಆಕೆಯನ್ನು ಆಚಾರ್ಯ ಎನ್ನುವರು. ಆಚಾರ್ಯದ ಲಕ್ಷಣವನ್ನು ಮನು ಈ ರೀತಿ ವಿವರಿಸಿದ್ದಾನೆ, ಉಪನೀಯ ತು ಯಃ ಶಿಷ್ಯಂ ವೇದಮಧ್ಯಾಪಯೇತ್ ದ್ವಿಜಃ ಸಕಲ್ಪಂ ಸರಹಸ್ಯಂ ಚ ತಮಾಚಾರ್ಯಂ ಪ್ರಚಕ್ಷತೆ. ಮನು. ಯಾರು ಶಿಷ್ಯನಿಗೆ ಯಜ್ಞೋಪವೀತ ಸಂಸ್ಕಾರವನ್ನು ಮಾಡಿ ಕಲ್ಪದೊಂದಿಗೆ ಮತ್ತು ರಹಸ್ಯದೊಂದಿಗೆ ವೇದವನ್ನು ಕಲಿಸುವನೋ ಅವನೇ ಆಚಾರ್ಯ. ಸ್ವರ್ಗೀಯ ಮಹಾಮಹೋಪಾಧ್ಯಾಯ ಪಂಡಿತ ಶಿವದತ್ತ ಶರ್ಮಾ ಅವರು ಸಿದ್ಧಾಂತ ಕೌಮುದಿಯನ್ನು ಸಂಪಾದಿಸುವ ಸಮಯದಲ್ಲಿ ಈ ಸಂಬಂಧ ಮಹತ್ವಪೂರ್ಣವಾದ ಟಿಪ್ಪಣಿಯನ್ನು ಬರೆದಿದ್ದಾರೆ. ಇತಿ ವಚನೇನಾಪಿ ಸ್ತ್ರೀಣಾಂ ವೇದಾಧ್ಯಯನಾಧಿಕಾರೋ ಧ್ವನಿತಃ. ಅರ್ಥಾತ್ ಇದರಿಂದ ಸ್ತ್ರೀಯರಿಗೂ ವೇದವನ್ನು ಕಲಿಯುವ ಅಧಿಕಾರವಿದೆ ಎಂದು ಸೂಚಿಸಲಾಗುತ್ತದೆ. ಮೇಲಿನ ಪ್ರಮಾಣಗಳನ್ನು ನೋಡಿದರೆ ಓದುಗರಿಗೆ ಸ್ತ್ರೀಯರಿಗೆ ಗಾಯತ್ರಿ ಅಧಿಕಾರವಿಲ್ಲ ಎನ್ನುವುದು ಎಲ್ಲಿಯವರೆಗೆ ಸರಿ ಎಂದು ಮನದಟ್ಟಾಗಬಹುದು.